ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ಏನು ನೋಡ್ತಿದ್ದೀರಾ ಅಂತಂದ್ರೆ ಡೇ 9 ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಸೈನ್ಸ್ 30 ಕ್ವಶನ್ಸ್ ನೋಡ್ಕೊಂಬರೋಣ. ಇದಕ್ಕೆ ಮೊದಲು ನೀವು ಪಾಸ್ವರ್ಡ್ ಹಾಕಬೇಕು. ಈ PDF ಫ್ರೀಯಾಗಿ ಸಿಗುತ್ತೆ. ಪಾಸ್ವರ್ಡ್ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿದ ತಕ್ಷಣ ನೋಡ್ಬೋದು ಈ ಥರ PDF ಓಪನ್ ಆಗುತ್ತೆ. ಈ ಒಂದು PDF ಅಲ್ಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗೋ ಪ್ರಶ್ನೆಗಳು, ಅದೇ ರೀತಿ ಒಂದೆರಡು ಡಯಾಗ್ರಾಮ್ ಕೂಡ ಇದೆ. ಲೈವ್ ಕ್ಲಾಸ್ ಕೂಡ ಮಾಡ್ತೀನಿ. ಆಲ್ರೆಡಿ ಓಕೆ. ಇದರಲ್ಲಿ ಮೊದಲು ನೀವು ನೋಡೋದಾದ್ರೆ ಫಿಸಿಕ್ಸ್ ಫಾರ್ಮುಲಾಸ್ ಇದೆ. ಇದು ಡೇ 9. ಡೇ 7 ಡೇ 8 ನೀವು ಸ್ಟಡಿ ವಿತ್ ನೀವು ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ. ಅದು ನೋಡ್ಕೊಳ್ಳಿ. ಇನ್ನು ಯೋಧಾಸ್ ಚಾನಲ್, ಈ ಒಂದು ಚಾನಲ್ ರಿಕವರ್ ಆಗಿದೆ. ಆಮೇಲೆ ಈ ಒಂದು ಚಾನಲ್ ಅಲ್ಲಿನೇ ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತವೆ. ಓಕೆ. ಇನ್ನು ಫಿಸಿಕ್ಸ್ ಫಾರ್ಮುಲಾಸ್ ನೋಡಿ. ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ನಾವು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಫಿಸಿಕ್ಸ್ ಫಾರ್ಮುಲಾ ಬೇಕಾದರೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಒಂದು ಮಿನಿಮಮ್ 27 ಫಿಸಿಕ್ಸ್ ಫಾರ್ಮುಲಾ ಇವೆ. ನೋಡ್ಕೊಳ್ಳಿ. ಹಾಗೆ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್ ಅಂದರೆ ಮನುಷ್ಯನ ಹೃದಯದ ಡಯಾಗ್ರಾಮ್ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ. ಯಾವ ಪಾರ್ಟ್ಸ್ ಎಲ್ಲಿ ಬರ್ತವೆ ಇವು ನೋಡ್ಕೊಳ್ಳಿ. ಹಾಗೆ ಈ ಒಂದು PDF ಓಪನ್ ಮಾಡಿದರೆ ನಿಮಗೆ ವಾಟ್ಸಪ್ಪಲ್ಲಿ ನಾನು PDF ಹಾಕಿರ್ತೀನಿ. ನಿಮಗೆ PDF ಓಪನ್ ಆಗೋದಿಲ್ಲ. ಅದಕ್ಕೆ ನಾನು ಒಂದು ಪಾಸ್ವರ್ಡ್ ಇಟ್ಟಿದ್ದೀನಿ PDFಗೆ. ಆ ಪಾಸ್ವರ್ಡ್ ನಾನು ವಾಟ್ಸಪ್ಪಲ್ಲಿ ಫ್ರೀಯಾಗಿ ಹಾಕಿಬಿಟ್ಟಿರ್ತೀನಿ. ಅದನ್ನು ನೀವು ಹಾಕಿದರೆ ತಾನು ಮಾತ್ರ ಓಪನ್ ಆಗುತ್ತೆ. ಅದು ಬಿಟ್ಟರೆ ಓಪನ್ ಆಗೋದಿಲ್ಲ. ಓಕೆ. ವಾಟ್ಸಪ್ ಗ್ರೂಪಲ್ಲಿ PDF ಫ್ರೀಯಾಗಿ ಸಿಗುತ್ತೆ. ನಾನು ಅದನ್ನು ಪಾಸ್ವರ್ಡ್ ಕೂಡ ಹಾಕ್ತೀನಿ. ಓಕೆ. ಮೊದಲನೇ ಪ್ರಶ್ನೆ ನೋಡಿ. ಜಡತ್ವ ಎಂದರೆ ಏನು? ಜಡತ್ವ ಎಂದರೆ ಏನು? ಉತ್ತರ ನೋಡಿ. ವಸ್ತು ತನ್ನ ಸ್ಥಿತಿ, ರೆಸ್ಟ್ ಅಥವಾ ಮೋಷನ್ ಬದಲಾಯಿಸಲು ವಿರೋಧಿಸುವ ಗುಣ. ಅಂತಂದರೆ ವಸ್ತು ತನ್ನ ಸ್ಥಿತಿಯ ಯಾವ ಸ್ಥಿತಿಯಲ್ಲಿರುತ್ತಲ್ಲ ಆ ಸ್ಥಿತಿಯನ್ನು ಅದು ರೆಸ್ಟ್ ಆಗಿರಲಿ ಅಥವಾ ಮೋಷನ್ ಅಂದರೆ ರೆಸ್ಟ್ ಇರಲಿ ಸ್ವಲ್ಪ ವರ್ಕರು ಮಾಡ್ತಿರಲಿ, ಅದನ್ನು ಬದಲಾಯಿಸಲು ವಿರೋಧಿಸುವ ಗುಣ, ಅದನ್ನು ಜಡತ್ವ ಅಂತ ಕರೀತಾರೆ. ಓಕೆ. ಇನ್ನು ಎರಡನೇ ಪ್ರಶ್ನೆ. ವೇಗ ಸ್ಪೀಡ್ ಮತ್ತು ವೇಗಮಾನ ವೆಲಾಸಿಟಿ ವ್ಯತ್ಯಾಸ ಏನು? ವೇಗ ಮತ್ತು ವೇಗಮಾನ ಸ್ಪೀಡ್ ವೆಲಾಸಿಟಿ ವ್ಯತ್ಯಾಸ ಏನಂತ ಕೇಳಿದ್ದಾರೆ. ಉತ್ತರ ನೋಡಿದ್ರೆ ಸ್ಪೀಡ್, ವೇಗ ಅಂತಂದರೆ ದಿಕ್ಕಿಲ್ಲ, ಇದಕ್ಕೆ ಯಾವ ಥರ ದಿಕ್ಕಿರೋದಿಲ್ಲ. ಯಾವ ರೀತಿ ಸ್ಪೀಡ್ ಇರುತ್ತೆ ಆ ರೀತಿ ಸ್ಪೀಡ್ ಹೋಗ್ತದೆ. ವೆಲಾಸಿಟಿಗೆ ದಿಕ್ಕಿರುತ್ತೆ, ಆ ರೀತಿ ಹೋಗ್ತದೆ. ಓಕೆ. ಥರ್ಡ್ ಒಂದು ಕ್ವಶನ್. ಇದಕ್ಕಿಂತ ಮೊದಲು ನಮ್ಮ ಯೋಧಾಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ವಿಡಿಯೋನ ಸಪೋರ್ಟ್ ಮಾಡಿ. ಓಕೆ. ಥರ್ಡ್ ಒಂದು ಕ್ವಶನ್ ನೋಡಿ. ಬೆಳಕಿನ ಪ್ರತಿಫಲನ ರಿಫ್ಲೆಕ್ಷನ್ ಎಂದರೆ ಏನು ಅಂತ ಕೇಳಿದರೆ ಬೆಳಕು ಮೇಲ್ಮೈಗೆ ಬಡಿದಾಗ ಹಿಂದಿರುಗುವುದು. ಓಕೆ. ನಾಲ್ಕನೇ ಪ್ರಶ್ನೆ. ಬಲದ SI ಏಕಕ ಏನು? ನ್ಯೂಟನ್. ಬಲದ SI ಘಟಕ ಎಲ್ಲ ಒಂದೇ, ನ್ಯೂಟನ್. ಕೆಲಸದ ಸೂತ್ರ ಏನು? ವರ್ಕ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ಇಂಟು ಡಿಸ್ಟೆನ್ಸ್ನ ಅನ್ನು ಕೆಲಸದ ಸೂತ್ರ ಎನ್ನುವರು. ಆರನೇ ಪ್ರಶ್ನೆ ನೋಡಿ. ಶಕ್ತಿ ಪವರ್ ಎಂದರೇನು ಅಂತ ಕೇಳಿದರೆ ಉತ್ತರ ನೋಡೋದಿದ್ರೆ ಕೆಲಸ ಮಾಡುವ ದರ, ರೇಟ್ ಆಫ್ ವರ್ಕ್. SI ಯೂನಿಟ್ ಏನು? ವ್ಯಾಟ್. ಶಕ್ತಿ ಪವರ್ ಎಂದರೇನು ಅಂದರೆ ಕೆಲಸ ಮಾಡುವ ದರವನ್ನು ಶಕ್ತಿ ಎನ್ನುವರು. ಹಾಗೆ ಇದರದ್ದು SI ಯೂನಿಟ್ ಏನಂತ ಕೇಳ್ತಾರೆ, ವ್ಯಾಟ್ ಆಗುತ್ತೆ. ಓಕೆ. ಏಳನೇ ಪ್ರಶ್ನೆ. ಸಾಂದ್ರತೆ ಎಂದರೇನು? ಡೆನ್ಸಿಟಿ. ಸಾಂದ್ರತೆ ಅಂದರೆ ಮಾಸ್ ಅಥವಾ ವ್ಯಾಲ್ಯೂಮ್ ಅಂದರೆ ಸಾಂದ್ರತೆ ಎನ್ನುವರು. ಆಮೇಲೆ ಎಂಟನೇ ಪ್ರಶ್ನೆ. ಓಮ್ ನಿಯಮ, ಓಮ್ಸ್ ಲಾ ಏನು? ಉತ್ತರ V=IR. ಓಕೆ. ಒಂಬತ್ತನೇ ಪ್ರಶ್ನೆ. ವಿದ್ಯುತ್ ಪ್ರವಾಹ ಕರೆಂಟ್ ಎಂದರೇನು? ಚಾರ್ಜ್ ಫ್ಲೋ ಆಗುವುದನ್ನು ವಿದ್ಯುತ್ ಪ್ರವಾಹ ಅಥವಾ ಕರೆಂಟ್ ಎನ್ನುವರು. ವೇಗವರ್ಧನೆ ಆಕ್ಸಿಲರೇಷನ್ ಎಂದರೇನು? ವೆಲಾಸಿಟಿ ಚೇಂಜ್ ಪರ್ ಟೈಮ್, ಅದನ್ನು ಅನ್ನುವರು. ಇನ್ನು 11ನೇ ಪ್ರಶ್ನೆ. ಭೂಮಿಯ ಆಕರ್ಷಕ ಶಕ್ತಿ ಗ್ರಾವಿಟಿ ಎಂದರೇನು? ಭೂಮಿಯ ವಸ್ತುಗಳನ್ನು ತನ್ನ ಕಡೆಗೆ ಸೆಳೆಯುವ ಶಕ್ತಿಯನ್ನು ಭೂಮಿಯ ಆಕರ್ಷಣೆ ಶಕ್ತಿ ಎನ್ನುವರು. 12ನೇ ಪ್ರಶ್ನೆ. ದ್ರವ್ಯರಾಶಿ, ಒಂದು ನಿಮಿಷ. ಓಕೆ. ದ್ರವ್ಯರಾಶಿ ಮಾಸ್ ಮತ್ತು ತೂಕ ವೇಟ್ ವ್ಯತ್ಯಾಸ ಎಂದರೇನು? ಮಾಸ್ ಎಂದರೆ ಸ್ಥಿರ. ಓಕೆ. ವೇಟ್ ಎಂದರೆ ಗ್ರಾವಿಟಿ ಮೇಲೆ ಅವಲಂಬಿತವಾದದ್ದನ್ನು ವೇಟ್ ಎನ್ನುವರು. ಓಕೆ. 13ನೇ ಪ್ರಶ್ನೆ. ನಾವು ಡೇ 9 ಇನ್ನೂ ಇದ್ದೀವಿ. ಯಾಕಂತಂದರೆ ನನ್ನೊಂದು ಯೂಟ್ಯೂಬ್ ID ಹೋಗಿತ್ತು ರಿಕವರಿ ಮಾಡಲಿಕ್ಕೆ. ಸುಮಾರು 4 ದಿನ ಹೋಯಿತು. ಹಾಗಂತ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ನಾನು ನನ್ನ ಇನ್ನೊಂದು ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ. ದೇವ್ರ ದಯೆ ಆಯಿತು. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. 13ನೇ ಪ್ರಶ್ನೆ. ಪ್ರತಿರೋಧ ರೆಸಿಸ್ಟೆನ್ಸ್ ಎಂದರೇನು? ಉತ್ತರ ಕರೆಂಟ್ ಫ್ಲೋಗೆ ವಿರೋಧ. 14ನೇ ಪ್ರಶ್ನೆ. ತಾಪಮಾನ ಏಕಕ SI ಯೂನಿಟ್ ಯಾವುದು? ಕೆಲ್ವಿನ್, K. 15ನೇ ಪ್ರಶ್ನೆ. ಆಮ್ಲ ಆಸಿಡ್ ಎಂದರೇನು? H+ ಅಯೋನಿಕ್ ಬಿಡುಗಡೆ ಮಾಡುವ ಪದಾರ್ಥ. ಆಧಾರ ಬೇಸ್ ಎಂದರೇನು? OH- IONS ಬಿಡುಗಡೆ ಮಾಡುವ ಪದಾರ್ಥ. 17ನೇ ಪ್ರಶ್ನೆ. PS ಸ್ಕೇಲ್ ಏನು ಸೂಚಿಸುತ್ತದೆ?
ದ್ರಾವಣದ ಆಮ್ಲತ್ವ ಅಥವಾ ಕ್ಷಾರತ್ವ ತಿಳಿಸುತ್ತದೆ. ರಾಸಾಯನಿಕ ಕ್ರಿಯೆ ಕೆಮಿಕಲ್ ರಿಯಾಕ್ಷನ್ ಹೊಸ ಪದಾರ್ಥಗಳ ರೂಪವಾಗುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆ ಎನ್ನುವರು. ಆಮ್ಲಜನಕದ ಪಾತ್ರ ಆಕ್ಸಿಜನ್ ರೋಲ್ ಎಂದರೇನು? ಉಸಿರಾಟ ಮತ್ತು ದಹನಕ್ಕೆ ಅಗತ್ಯ. 20ನೇ ಪ್ರಶ್ನೆ DNA ಎಂದರೇನು? ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದಾಗಿದೆ. ಜೆನೆಟಿಕ್ ಇನ್ಫಾರ್ಮೇಶನ್ ಹೊರುತ್ತಿರುವ ಅನಿಲ. ಓಕೆ. ಕೋಶ ಸೆಲ್ ಎಂದರೇನು? ಜೀವದ ಮೂಲ ಘಟಕ. ಹೃದಯದ ಕಾರ್ಯ ಹಾರ್ಟ್ ಫಂಕ್ಷನ್, ರಕ್ತವನ್ನು ಪಂಪ್ ಮಾಡುವುದು. ಹೃದಯದ ಕಾರ್ಯವೇನು ಅಂತ ಕೇಳ್ತಾರೆ. ರಕ್ತವನ್ನು ಪಂಪ್ ಮಾಡುವುದು. ರಕ್ತದ ಮುಖ್ಯ ಭಾಗಗಳು ಯಾವುವು? RBC, WBC, ಪ್ಲೇಟ್ಸ್. ಓಕೆ. ಫೋಟೋಸಿಂಥಸಿಸ್ ಎಂದರೇನು? ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಗೆ ಫೋಟೋಸಿಂಥಸಿಸ್ ಎನ್ನುವರು. ಶ್ವಸನ ಎಂದರೇನು? ಆಹಾರದಿಂದ ಎನರ್ಜಿ ಉತ್ಪತ್ತಿಯಾಗುತ್ತದೆ. ಸೊ ಈ ಒಂದು PDF ಪಾಸ್ವರ್ಡ್ ಏನಂತಂದರೆ ನೋಡಿ, ಆರ್ಮಿ 2.0 ಯೋಧಾಸ್ ಅಷ್ಟೇ. ನಿಮಗೆ ಇದು ಗೊತ್ತಾಗಲಿಲ್ಲ ಅಂತಂದರೆ ಸೊ ವಾಟ್ಸಪ್ ಚಾನಲ್ನಲ್ಲಿ ನೀವು ಟೈಪ್ ಮಾಡಿ ಹಾಕಿರ್ತೀನಿ, ಅದನ್ನು ಕಾಪಿ ಮಾಡಿಕೊಂಡು PDF ಓಪನ್ ಮಾಡಿದ ನಂತರ ಅದು ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ಯಾವ ರೀತಿ ಕೇಳುತ್ತೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ನೋಡಿ. ಓಕೆ. ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಶ್ವಸನ ಆಯಿತು. 26ನೇ ಪ್ರಶ್ನೆ ಏಜಮ್ಸ್ ಕೆಮಿಕಲ್ ರಿಯಾಕ್ಷನ್ ವೇಗಗೊಳಿಸುವ ಪ್ರೋಟೀನ್. ಆಮೇಲೆ ವೈರಸ್ ಎಂದರೇನು? ಜೀವಂತ ಮತ್ತು ಅಜೀವ ನಡುವಿನ ರಚನೆ. ಲಸಿಕೆ ರೋಗದಿಂದ ರಕ್ಷಿಸುವುದು. ಹಾರ್ಮೋನ್ ದೇಹದ ನಿಯಂತ್ರಣಕ್ಕೆ ಸಿಗ್ನಲಿಂಗ್ ಕೆಮಿಕಲ್ ಕೊಡುವುದು. ಪರಿಸರ ಮಾಲಿನ್ಯ ಪೊಲ್ಯೂಷನ್ ಪರಿಸರ ಹಾನಿ ಮಾಡುವ ಅಶುದ್ಧಿ. ಪರಿಸರ ಮಾಲಿನ್ಯ ಎಂದರೇನು ಕೇಳ್ತಾರೆ. ಸೊ ಪರಿಸರ ಹಾನಿ ಮಾಡೋದು ಅಶುದ್ಧಿ. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ ನೋಡ್ರಿ, ಆರ್ಮಿ ಇನ್ನು ಲೈವ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತದೆ. RPM ಅಂತಂದರೆ ಇವತ್ತಾಗೋದಿಲ್ಲ. ಸೊ ಇನ್ನೊಂದು 2 ಡೇಸ್ ಹೋಗಲಿ. ಅದರ ನಂತರ ನಾನು ಫಿಕ್ಸ್ಡ್ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೀನಿ. ಅದರಲ್ಲಿ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರೋದು. ಸೊ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಲೈವ್ ಕ್ಲಾಸ್ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೈನ್ಸ್ ಫಿಕ್ಸ್ಡ್ ಕ್ವಶನ್, ಮಿಕ್ಸ್ಡ್ ಕ್ವಶನ್. ಸೊ ಡಿಸ್ಕಷನ್ ಮಾಡೋಣ. ಪ್ರತಿಯೊಂದು ಲೈವ್ ಕ್ಲಾಸಲ್ಲಿ ನೀವು ಜಾಯ್ನ್ ಆಗ್ರಿ. ಸೊ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಇನ್ನು PDF ಯಾವ ರೀತಿ ಓಪನ್ ಮಾಡೋದು ಸೊ ಹೇಳ್ತೇನೆ. ಈ ರೀತಿ PDFನ ಓಪನ್ ಮಾಡಿದ್ರೆ ದ ಫೈಲ್ ಈಸ್ ಪ್ರೊಟೆಕ್ಟೆಡ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ಏನಂತಂದರೆ ನಾನು ಕೊಟ್ಟಿರೋ ಪಾಸ್ವರ್ಡ್ ನೀವು ಕರೆಕ್ಟಾಗಿ ಹಾಕಬೇಕು. ಆರ್ಮಿ 2.0 ಯೋಧಾಸ್ ಅಂತ ಇದೆ. ಸೊ ಇದನ್ನು ಹಾಕಬೇಕು. ಓಕೆ. ಹಾಕಿ ಓಪನ್ ಕೊಟ್ಟ ನಂತರ ಈ ರೀತಿ PDF ಓಪನ್ ಆಯಿತು. ಸೊ ಇಷ್ಟೇ, ಇನ್ನೇನಿಲ್ಲ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿದ್ದು. PDF ಫ್ರೀ ಆಗಿ ವಾಟ್ಸಪ್ಪಲ್ಲಿ ಸಿಗುತ್ತೆ. ಯಾರು ಜಾಯ್ನ್ ಆಗಿಲ್ಲ ಅವ್ರು ಬೇಗ ಜಾಯ್ನ್ ಆಗ್ರಿ. ವೆರಿ ಇಂಪಾರ್ಟೆಂಟ್ PDF ಇದಾಗಿರುತ್ತೆ. ಓಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.